ಭೂಸ್ವಾದ ವಿರೋಧ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು ಬಲವಂತದ ಭೂಸ್ವಾಧೀನ ನಿಲ್ಲಲಿ. ಬಲವಂತದ ಭೂ ಸರ್ಕಾರಕ್ಕೆ ಧಿಕ್ಕಾರ. ರೈತರನ್ನು ದಿಕ್ತಪ್ಪಿಸುತ್ತಿರುವ ಮಂತ್ರಿಗಳಿಗೆ ಧಿಕ್ಕಾರ. ರೈತರನ್ನು ಹೊಡೆದಾಡುತ್ತಿರುವ ಮಂತ್ರಿಗಳಿಗೆ ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು. ರೈತರ ಹೋರಾಟಕ್ಕೆ ಜಯವಾಗಲಿ. ಪ್ರಾಣವನ್ನಾದರೂ ಬಿಡುತ್ತೇವೆ, ಭೂಮಿಯನ್ನು ಬಿಡುವುದಿಲ್ಲ. ಪ್ರಾಣವನ್ನಾದರೂ ಬಿಟ್ಟೇವೆ, ಭೂಮಿಯನ್ನು ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ನಮ್ಮೂರ ಭೂಮಿ ನಮ್ಮೂರ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ಮಹಿಳೆಯರ ಹೋರಾಟಕ್ಕೆ ಜಯವಾಗಲಿ. ಮಹಿಳೆಯರ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಭೂಮಿಯನ್ನು ಕಸುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ನಮ್ಮ ಭೂಮಿಯನ್ನು ಕಸುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ಭೂದಲ್ಲಾಳಿಗಳಿಗೆಲ್ಲ ಏಳು ಧಿಕ್ಕಾರ. ಭೂದಲ್ಲಾಳಿಗಳಿಗೆಲ್ಲ ಏಳು ಧಿಕ್ಕಾರ. ಮಾತುಕ ತಪ್ಪಿದ ಸರ್ಕಾರಕ್ಕೆ ಧಿಕ್ಕಾರ. ಅವರು ಸುಳ್ಳು ಸಾಕ್ಷಿಗೆ ಹೋಗಿರೋರು. ಸುಳ್ಳು ಸಾಕ್ಷಿಗೆ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ. ಏನಕ್ಕಂದ್ರೆ ನಮ್ಗೆ 15ನೇ ತಾರೀಕು ಡೇಟ್ ಕೊಟ್ಟಿರೋದಕ್ಕೆ ಇದೆಲ್ಲ ಸುಳ್ಳು ಸಾಕ್ಷಿ, ಅವ್ರು ರೈತರಲ್ಲ ಅಂತ ಹೇಳಕ್ಕೆ ಅವನು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಯವ್ರೆ ಅವರು. ಅದು ಯಾವುದೇ ಕಾರಣಕ್ಕೂ ಸರ್ಕಾರ ನಂಬಬಾರ್ದು. ಯಾವುದೇ ಸರ್ಕಾರ ನಂಬಬೇಕಾದ್ರೆ ಪಾಣಿ ತಗೊಳ್ಬೇಕು, ಅವ್ರದ್ದು ಆಧಾರ್ ಕಾರ್ಡ್ ತಗೊಳ್ಬೇಕು. ತಗೊಂಡು ಇವರು ರೈತರು ಎಷ್ಟು ಜನ ಎಷ್ಟು ಪರ್ಸೆಂಟ್ ಅವ್ರೆ, ಇವರು ಸುಳ್ಳು ಸಾಕ್ಷಿ ಹೇಳೋರು ಎಷ್ಟು ಪರ್ಸೆಂಟ್ ಅವ್ರೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅವರು ಮಾಡ್ದೆ ಹೋದರೆ ನಾವು ಮುಂದೆ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಇಡೀ ರಾಜ್ಯನೇ ಹೋರಾಟಗಾರೆಲ್ಲ ನಮ್ಮ ಬೆಂಬಲಾಗಿ ನಿಂತವ್ರೆ. ರಾಷ್ಟ್ರ ಮಟ್ಟಕ್ಕೆ ಹೋತೈತೆ ಇದು. ಏನಾನ ನಮ್ಗೆ ಬಿಡುಗಡೆ ಮಾಡಿಲ್ಲ ಅಂದರೆ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಇವಾಗ 3.5 ವರ್ಷದಿಂದ ಪಡಬಾರ್ದು ಕಷ್ಟಪಟ್ಟು ಏನು ಅವರು ಜೈಲಿಗೆ ಹಾಕಿದ್ರು ಹಾಕ್ಸ್ಕೊಂಡಿದ್ದೀರಿ, ಎಲ್ಲ ಇದು ಕಷ್ಟ ಎಲ್ಲ ಬಿದ್ದಿದ್ದೀರಿ. ಇನ್ನು ಎಷ್ಟು ದಿನ ಆತದ ಆಗಲಿ ಅದು ಹೋರಾಡ್ತೀರಿ. ನಮ್ಮ ಭೂಮಿ ನಾವು ಗದ್ಗಂತೀರಿ ಅಂತೇಳಿ ನಾವು ಮಾತಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಸರ್ಕಾರ ಸಿದ್ದರಾಮಯ್ಯ ಆಗಲಿ, ಮುನಿಯಪ್ಪನವರೇ ಆಗಲಿ, MB ಪಾಟೀಲೇ ಆಗಲಿ, MB ಪಾಟೀಲ್ಕ ದುಡ್ಡು ಆಸೆ ಹುಟ್ಟೈತೆ. ಅವನ್ಕ ದುಡ್ಡು ಆಸೆ ಹುಟ್ಟೈತೆ. ಸುಳ್ಳು ಸಾಕ್ಷಿಗಳಿಗೆಲ್ಲ ಸುಳ್ಳು ಅಪರಾಧಗಳು ವರ್ಷಕ್ಕೆ ದುಡ್ಡು ಯಾವಾಗ ಅವನ್ಕ ದುಡ್ಡು ಜಾಸ್ತಿ ಮದಾಂಕಾರ ಜಾಸ್ತಿ ಆಗಿ ಈ ಪಾಠಗಳನ್ನ ಜನಗಳನ್ನೆಲ್ಲ ದಿಪ್ಪ ಪಾಲ್ಗಳು ಮಾಡಿಸಿ ಇವನ್ನೆಲ್ಲ ಏನೇ ಮಾಡಿ ಒಗ್ಗಟ್ಟು ಕಟ್ಸ್ಬೇಕು ಅಂತೇಳಿ MB ಪಾಟೀಲು ಇದೆಲ್ಲ ಕುತಂತ್ರ ಮಾಡ್ತಾವನೆ. ಅದು ಯಾಕೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ತಾ ಇಲ್ಲ, KH ಮುನಿಯಪ್ಪನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇಲ್ಲ ನಮ್ಮ ಭೂಮಿನೇ ಅವ್ರಿಗೆ ಏನಕ್ಕೆ ಬೇಕು ಅಂಥೇಳಿ ನಾವು ಅವ್ರಿಗೆ ಗಟ್ಟಿಯಾಗಿ ನಮ್ಮ ಭೂಮಿ ನಮ್ಗೆ ಬಿಡಿಲ್ಲ ಅಂದರೆ ನಾವು ಇನ್ನೂ ಗಟ್ಟಿಯಾಗಿ ಹೋರಾಟ ಮಾಡ್ತೀರಿ. ನಮ್ಮ ಭೂಮಿ ನಾವು ಗದ್ಕೊಳೋ ಗಂಟ ಬಿಡೋದೇ ಇಲ್ಲ ಅಂಥೇಳಿ ಶಬ್ದ ಮಾಡ್ತೀರಿ. ಅವ್ರು ಏನೇ ಕಾರಣಕ್ಕೂ ಅವ್ರ ಮಾತು ಕೇಳಬಾರ್ದು, ಸುಳ್ಳು ಸಾಕ್ಷಿ ಹೇಳೋರ ಮಾತು ಕೇಳಬಾರ್ದು ಅಂತೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದೀರಿ. ಇವತ್ತು ಬೇರೆ ರೀತಿ ಈ ಹೋರಾಟದ ಹಾದಿ ದಿಕ್ಕು ತಪ್ಪುತ್ತಾ ಇದೆ. ಸರ್ ಏನು ಹೇಳ್ಬೇಕಾದ್ರೆ ಅವ್ರು ಹೋಗಿರೋದು ದುಡ್ಡುಗೋಸ್ಕರ ಹೋಗಿದ್ದಾರೆ. ಬಟ್ ನಾವೇನಕ್ಕೆ ಹೋರಾಟ ಮಾಡ್ತಿದ್ದೀರ ಅಂದರೆ ನಮ್ಮ ಲೈಫ್ ನಮ್ಮ ಫ್ಯೂಚರ್ಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ಅಟ್ಲೀಸ್ಟ್ ಈಗೆಲ್ಲ ನೀವೇ ನೋಡ್ತಿದ್ದೀರ ಯಂಗ್ಸ್ಟರ್ ಚಿಕ್ಕ ಮಕ್ಕಳಲ್ಲೆಲ್ಲ ಎಂತೆಂಥ ಕಾಯಿಲೆ ಬರ್ತಿದೆ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿಯಲೈಸೇಷನ್. ಯಾಕೆ ಅಂದರೆ ಅದರಲ್ಲಿ ಇಂಡಸ್ಟ್ರಿಯಲ್ ಬಿಡೋವಂತಹ ನಮ್ಮದು ಪಲ್ಯೂಟ್ ಆಗ್ತಿದೆ. ಸೊ ನಾವು ಮುಂದೆ ನಾವು ಇವಾಗ ದುಡ್ಡುಗೋಸ್ಕರ ಆಸೆ ಬಿದ್ದರೆ ಮುಂದೆ ನಮ್ಮ ಲೈಫ್ ಎಲ್ಲಿ ಲೀಡ್ ಮಾಡಬೇಕು, ನಾವು ಮುಂದೆ ನಾವು ಇಲ್ಲಿ ವಾಸ ಮಾಡಬೇಕು ಅಂತಲೇ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕಾಗುತ್ತೆ? ಇವಾಗ ನಾವು ದುಡ್ಡು ತೊಗೊತೀವಿ ಮತ್ತು ಖರ್ಚಾಗ್ಬಿಡುತ್ತೆ. ಬಟ್ ಅರೆ ನಮಗೆ ನೆಕ್ಸ್ಟ್ ಲೈಫ್ ಹೆಂಗೆ ಲೀಡ್ ಮಾಡೋಕ್ಕಾಗುತ್ತೆ? ನಮಗೆ ಚಿಕ್ಕ ಮಕ್ಕಳಿದ್ದಾರೆ. ಚಿಕ್ಕ ಮಕ್ಕಳನ್ನೇ ನಾವು ಇವಾಗ ದುಡ್ಡು ನಾವು ಅಗ್ರಿಕಲ್ಚರಲ್ಲೇ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ. ನಮಗೇನು ಅಂಥ ದುಡ್ಡಿನ ಅವಶ್ಯಕತೆ ಏನೂ ನಮಗಿಲ್ಲ. ನಮಗೆ ಬೇಕಾಗಿರೋದು ಲ್ಯಾಂಡ್ ಬೇಕು. ಎಲ್ಲ ಹತ್ರನೂ ಇವಾಗ ಎನ್ವಿರಾನ್ಮೆಂಟಲ್ ಡೇ ದಿವಸ CM ಸರೇ ಹೇಳ್ತಾರೆ ಏನಂತ ಗೋ ಗ್ರೀನ್ ಅಂತ. ಬಟ್ ಅವರೇ ಬಂದೀಗ ನಮ್ಮಂತಹ ಪ್ರಾಲಿಫಿಕ್ ಲ್ಯಾಂಡ್ ಅಂದರೆ ಫಲವತ್ತಾದ ಭೂಮಿನ ಅವ್ರು ತೊಗೊತಿದ್ದಾರೆ. ಸೊ ಅದರಿಂದ ಏನು ಯೂಸ್ ಆಗುತ್ತೆ? ಮತ್ತು ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಏನಂತ ಓದ್ತೀವಿ,
ಅನ್ಕೊಂತೀವಿ ಇಂಡಿಯಾದು ಬ್ಯಾಕ್ ಬೋನೇ ಅಗ್ರಿಕಲ್ಚರ್ ಅನ್ಕೊಂತೀವಿ. ಸೊ ಅಂಥ ಅಗ್ರಿಕಲ್ಚರ್ ಮಾಡ್ತಿರೋಂಥ ಹೋರಾಟ ಮಾಡ್ತಿರೋಂಥ ನಮ್ಮಂಥ ರೈತರಿಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತೇನಕ್ಕೆ ಅಂತ ಸರ್ಕಾರ ಬೇಕು? ನಮ್ಮದು ಒಂದು ಡೆಮೋಕ್ರೆಟಿಕ್ ಕಂಟ್ರಿ. ಡೆಮೋಕ್ರಟಿ ಅಂದರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್, ಜನರಿಂದ ಜನರಿಗೋಸ್ಕರ. ಅಂದರೆ ಜನರೇ ಇರುವ ನಮ್ಮಂಥ ಈ ಒಂದು ಸಿಚುಯೇಷನ್ ಹೆಂಗಾಗಿದೆ ಅಂದರೆ ಪ್ರತಿಯೊಂದಿಗೂ ಸಿನ್ಸ್ ಫ್ರಮ್ 1947 ನಾವು ಪ್ರತಿಯೊಂದೂ ನಾವು ಹೋರಾಟ ಮಾಡಿಕೊಂಡೆ, ಸ್ವತಂತ್ರದಿಂದ ಹಿಡಿದು ಹೋರಾಟ ಮಾಡಿಕೊಂಡೇ ತೊಗೊಬೇಕು. ಈಗಲೂ ನಾವು ಹೋರಾಟ ಮಾಡ್ತಿದ್ದೀರಿ. ಅಂಥ ಹೋರಾಟಕ್ಕೆ ನಮಗೆ ಬೆಲೆ ಇಲ್ಲ ಅಂದರೆ ಏನು ಹೇಳೋಕ್ಕಾಗುತ್ತೆ ಸರ್? ಸಿ ಎಮ್ ಸರು ಸ್ವಲ್ಪ ಯೋಚನೆ ಮಾಡಬೇಕು. ಅವರೊಂದು ರೆಸ್ಪೆಕ್ಟೆಡ್ ಪೊಸಿಷನಲ್ಲಿ ಇರ್ತಾರೆ, ನಾವೇ ಅವ್ರನ್ನ ವೋಟ್ ಮಾಡಿ ವಿನ್ ಮಾಡಿಸಿರ್ತೀವಿ. ನಮ್ಮಂಥ ರೈತರಿಗೋಸ್ಕರನೇ ಅವರಿಲ್ಲ ಅಂದರೆ ಮತ್ತು ಅವ್ರು ಏನಕ್ಕಿದ್ದಾರೆ? ಸೊ ಅವರು ಏನಕ್ಕೆ ಯೂಸು? ಅವರೊಂದು ಪೊಸಿಷನ್ ಏನಿದೆ, ಇಂಥ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಬೇಕು ಅವರು. ನಾವು ಕೇಳ್ತಿರೋದು ಇಷ್ಟೇ, ನಮಗೆ ದುಡ್ಡು ಬೇಡ, ನಮಗೆ ನಮ್ಮ ಲೈಫ್ ಬೇಕು. ಲೈಫ್ ಹೆಂಗೆ ಬೇಕು? ನಮಗೆ ಎನ್ವಿರಾನ್ಮೆಂಟ್ ಬೇಕು, ಪಲ್ಯೂಷನ್ ಫ್ರೀ ಬೇಕು. ಪಲ್ಯೂಷನ್ ಫ್ರೀ ಆಗಬೇಕಾದ್ರೆ ಈ ಒಂದು KDB ತೊಗೊಳ್ತಿರೋಂತಹ ಲ್ಯಾಂಡು ಈಗ ಅಕ್ವಿಷನ್ ಮಾಡೋವಂಥದ್ದು ಬಿಡಬೇಕು ಅಂತ ನಾವು ಕೇಳ್ಕೊತಿದ್ದೆ. ಆಲ್ರೆಡಿ ಚಿಕ್ಕ ಮಕ್ಕಳೆಲ್ಲ ನಾವು ನೋಡ್ತಿದ್ದೀವಿ ಸರ್. ಚಿಕ್ಕ ಮಕ್ಕಳಲ್ಲೆಲ್ಲ ಹಾರ್ಟ್ ಅಟ್ಯಾಕು, ಲಂಗ್ಸು ಪ್ರಾಬ್ಲಮ್ ಎಷ್ಟು ನೋಡ್ತಿದ್ದೀವಿ. ಸೊ ನಮ್ಮ ಲೈಫ್ ಬೇಕು ಅಂತ ಅಷ್ಟೇ ಕೇಳ್ತಿರೋದು, ದುಡ್ಡಲ್ಲ, ಲೈಫ್ ಬೇಕು. ನಮಗೆ ಲೈಫ್ ಇಂಪಾರ್ಟೆಂಟ್ ಸರ್. ದಳ್ಳಾಳಿಗಳನ್ನು ಬಳಸಿ ಹೋರಾಟವನ್ನು ದಿಕ್ಕು ತಪ್ಪಿಸಲು ಯತ್ನಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ.